ಮೃದುವಾದ ರುಚಿಯಾದ ಕಾಯಿ ಹೋಳಿಗೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ, ನಾನು ನಿಮ್ಮ ಸನ್ವಿಷೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅತಿ ಮೃದುವಾದ ಮತ್ತು ರುಚಿಕರವಾದ ಕಾಯಿ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ. ನೋಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಹಬ್ಬಗಳಿಗೆ ಇದು ಪರ್ಫೆಕ್ಟ್ ಆದ ಸ್ವೀಟ್ ಆಗಿರುತ್ತದೆ. ಈಗ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಕಾಯಿ ತೊಗೊಂಡಿದ್ದೀನಿ, ತುರ್ಕೊಂಡು, ಬೆಲ್ಲ ಪಾಕ ತೊಗೊಂಡಿದ್ದೀನಿ, ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಕಾಯಿನ ನೀರು ಹಾಕ್ಕೊಳ್ದಂಗೆ ಸಣ್ಣದಾಗಿ ರುಬ್ಕೋಬೇಕು. ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡ್ರೆ ತುಂಬ ದಿನ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ನೀರು ಹಾಕ್ಕೊಂಡಲ್ಲೇ ಮಾಡಿಕೊಂಡ್ರೆ ಒಂದು 15 ದಿನ ಇಟ್ಕೊಂಡು ತಿನ್ಕೋಬೋದು. ನೋಡಿ, ಈ ಥರ ಸಣ್ಣದಾಗಿ ರುಬ್ಕೋಬೇಕು. ಇದೇ ಥರ ಎಲ್ಲದನ್ನು ರುಬ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಳ್ಳಿ. ಅದನ್ನು ನಾನು ಮತ್ತೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲ ಪಾಕ ರೆಡಿ ಇದೆ ಅಂತಂದರೆ ಫಸ್ಟ್ ಕಾಯಿನ ಹಾಕ್ಕೊಂಡು ಫಸ್ಟ್ ಗೋಲಿಸ್ಕೋಬೋದು. ಬೆಲ್ಲ ಪಾಕ ರೆಡಿ ಇಲ್ಲ ಅಂದರೆ ಬೆಲ್ಲ ಪಾಕ ಮಾಡಿಕೊಂಡು ಆ ಪಾಕದೊಳಗೆ ಕಾಯಿನ ಹಾಕ್ಕೊಳ್ಬೋದು. ನಾನು ಪಾಕ ರೆಡಿ ಇರೋದ್ರಿಂದ ಫಸ್ಟ್ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಅಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಸ್ವೀಟಾಗೇ ಇರಬೇಕು. ನಿಮಗೂ ಸ್ವೀಟ್ ಇಷ್ಟನಾ? ಕಮೆಂಟ್ ಮಾಡಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ ಎಲ್ಲ. ಈಗ ಒಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಾಯ್ದು ಹಸಿ ಸ್ಮೆಲ್ಲು ಹೋಗಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬೆಲ್ಲ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಸ್ವೀಟಾಗಿದ್ರೇ ಚೆಂದ ಅಲ್ವಾ, ಅದಕ್ಕೆ ಸ್ವೀಟು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ರೆಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಬೆಲ್ಲ ಪಾಕನ. ಏನೇ ಸ್ವೀಟ್ ಮಾಡೋದಾದರೂ ತಕ್ಷಣ ಹಾಕ್ಕೊಂಡು ಮಾಡ್ಕೋಬೋದು. ಬೆಲ್ಲನ ಪುಡಿ ಮಾಡಿಕೊಂಡು ಕರಗಿಸಿ ಶೋಧಿಸಿ ಎತ್ತಿಟ್ಕೊಂಡಿರ್ತೀನಿ. ನೋಡಿ, ಈಗ ಹಾಕ್ಕೊಂಡಿದ್ದಾಗಿದೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗೋಲಿಸ್ಕೋಬೇಕು ಕಾಯಿನ. ಕಾಯ್ದು ಹಸಿ ಸ್ಮೆಲ್ಲು ಪೂರ್ತಿ ಹೋಗಬೇಕು. ನೋಡಿ, ಈ ಥರ ನೀಟಾಗಿ ಗೋಲಿಸ್ಕೋಬೇಕು. ಇನ್ನೂ ಒಂದು ಸ್ವಲ್ಪ ಗೋಲಿಸ್ಕೊಳ್ಳೋಣ. ಇದು ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದು ಬಿಸಿ ಬಿಸಿ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗೋಲಿಸ್ಕೊಳ್ಳಿ. ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಬಿತ್ತು ಅಂದರೆ ಆ ಫ್ಲೇವರೇ ಸಕ್ಕತ್ತಾಗಿರುತ್ತೆ. ಘಮ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈಗ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಕಿ ಬಿಟ್ಕೊಳ್ಳೋಣ. ನೋಡಿ, ಈಗ ಉಂಡೆ ಕಟ್ಟಕ್ಕೆ ಬರ್ತಾಯಿದೆ. ನೋಡಿ, ಆ ಉಂಡೆ ಕಟ್ಟಿದ್ದಂತಲೇ ಕೈಯೆಲ್ಲ ಎಣ್ಣೆ ಜಿಡ್ಡಾಗಿದೆ. ಈಗ ಪರ್ಫೆಕ್ಟಾಗಿ ಹೂರಣ ರೆಡಿಯಾಗಿದೆ. ಈಗ ಅದನ್ನು ಎತ್ತಿಟ್ಕೊಂಡು ಕಣಕನ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಹಿಟ್ಟನ್ನ ಕಲಸಿ ಎತ್ತಿಟ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಏನು ಜಾಸ್ತಿನೇ ಬೇಕು ಹೋಳಿಗೆಗೆ. ನೋಡಿ, ಸ್ವಲ್ಪ ಅದರಲ್ಲೇ ನೆನ್ಕೊಳ್ಳೋಂಗೆ ಹಾಕ್ಕೋಬೇಕು. ಹೋಳಿಗೆ ಮಾಡೋಕ್ಕೂ ಮುಂಚೆ ಮುಕ್ಕಾಲು ಗಂಟೆನಾದರೂ ಮಿನಿಮಮ್ ನೆಂದಿದ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ನೆನೆಯಕ್ಕೆ ಬಿಡೋಣ. ಈಗ ಹೂರಣನ ಉಂಡೆ ಮಾಡಿ ಎತ್ತಿಟ್ಕೊಳ್ಳೋಣ. ಇದೇ ಥರ ಉಂಡೆನ ನೀಟಾಗಿ ಎಲ್ಲದು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ಉಂಡೆ ಮಾಡಿ ಎತ್ತಿಟ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ಎಲ್ಲ.
ನೋಡಿ ಎಷ್ಟೇ ಚೆನ್ನಾಗಿ ಕೈ ಬಿಡ್ದದೆ ಮಿಕ್ಸ್ ಮಾಡಿದ್ರೂ ತಳ ಒತ್ತಿದೆ ನೋಡಿ. ಈ ಥರ ದಪ್ಪ ತಳ ಪಾತ್ರೆಯಲ್ಲಿ ಮಾಡಬೇಕು. ನಾನು ದಪ್ಪ ತಳ ಪಾತ್ರೆಯಲ್ಲಿ ಮಾಡಿದ್ರೂ ಒತ್ತಿದೆ. ನೀಟಾಗಿ ಕೈ ಬಿಡದಲ್ಲೇ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಉಂಡೆ ಎಲ್ಲ ಮಾಡಿದ್ದಾಗಿದೆ. ಈಗ ಹೋಳಿಗೆ ಮಾಡೋಣ. ಹಂಚಿಡ್ತಾ ಇದ್ದೀನಿ. ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಇದ್ರ ಲಿಂಕ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಲಿಂಕ್ ಕಳಿಸ್ತೇನೆ. ಈಗ ಹೋಳಿಗೆ ಮಾಡೋಣ. ಹಿಟ್ಟು ನೆಂದಿದ್ದಾಗಿದೆ. ಜಾಸ್ತಿ ಹೊತ್ತು ನಾನು ನೆನೆಯೋಕ್ಕೆ ಟೈಮ್ ಆಗಿಲ್ಲ, ಸೊ ಕಮ್ಮಿ ಆಯಿತು. ಎಷ್ಟಾಗುತ್ತೋ ನಿಮ್ಗೆ ಟೈಮ್ ಇತ್ತು ಅಂತಂದರೆ 1 ಗಂಟೆನಾದರೂ ನೆನೆಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ನೋಡಿ, ಬೇಕು ಅಂತಂದರೆ ನೀವು ಅರಶಿನ ಪುಡಿನೂ ಹಾಕ್ಕೋಬೋದು. ಬೇಳೆ ಹೋಳಿಗೆಗೆಲ್ಲ ಅರಶಿನ ಪುಡಿ ಆ್ಯಡ್ ಮಾಡ್ಕೊಳ್ತಾರೆ. ನಾನು ಕಾಯಿ ಹೋಳಿಗೆ ಆಗಿರೋದ್ರಿಂದ ಅರಶಿನ ಪುಡಿ ಹಾಕ್ತಾಯಿಲ್ಲ. ಈ ಥರ ಅಗಲ ಮಾಡಿಕೊಂಡು ಈಗ ಇದಕ್ಕೆ ಹೂರಣನ ಇಟ್ಟು ಕಾಯಿ ಹೂರಣನ ಈ ಥರ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ನೀಟಾಗಿ ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಆ ಪೇಪರ್ಗೆಲ್ಲ ಎಣ್ಣೆ ಹಚ್ಚಿ ಕೈಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ತಟ್ಕೋಬೇಕು. ನೋಡಿ, ಈ ಥರ ನೀಟಾಗಿ ತಟ್ಕೊಳ್ಳಿ. ಈಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಂಚಿಗೆ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಹೋಳಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಸ್ವೀಟು ಎಲ್ಲ ತುಂಬಾ ಕರೆಕ್ಟಾಗಿದೆ. ಬಿಸಿ ಬಿಸಿ ಇದೆ, ಸುಡ್ತಾ ಇದೆ ತುಂಬ. ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬಾಯ್.